ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಫ್ರೆಂಡ್ಸ್, ಗೌರಿ ಹಬ್ಬದ ಪೂರ್ತಿ ಪೂಜಾ ವಿಲಾಗನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗೌರಿ ಹಬ್ಬಕ್ಕೆ ಗೌರಿಗಾಗಿ ಕಳಸವನ್ನು ಸ್ಥಾಪನೆ ಮಾಡ್ಕೊತಾ ಇದ್ದೀನಿ. ಒಂದು ಬಾಳೆ ಎಲೆ ಹಾಕಿದ್ದೀನಿ. ಅದ್ರ ಮೇಲೆ 1/4 ಗ್ಲಾಸ್ ಅಥವಾ 1/4 kg ಅಕ್ಕಿಯನ್ನು ಹಾಕ್ಕೋಬೋದು. ಅದ್ರ ಮೇಲೆ ಕಳಸದ ಬಿಂದಿಗೆಯನ್ನು ಸ್ಥಾಪನೆ ಮಾಡಿಕೊಂಡು ಕಳಸದ ಬಿಂದಿಗೆಯಲ್ಲಿ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು, ಹೂವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಕಂಠಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿದ್ದೀನಿ. ಅನಂತರ ಇವಾಗ ಕಳಸಕ್ಕೆ ಸೀರೆಯನ್ನು ಉಡಿಸ್ಕೊಂಡಿದ್ದೀನಿ. ಕಳಸಕ್ಕೆ ಮಾವಿನ ಎಲೆ ಬಳಸ್ಬೋದು, ಇಲ್ಲಾಂದರೆ ವಿಳೆದೆಲೆ ಬಳಸ್ಕೋಬೋದು. ಕಳಸದ ಕಾಯನ್ನು ಇಟ್ಕೊಂಡು ಅನಂತರ ಅದಕ್ಕೆ ಗೌರಿ ಮುಖವಾಡವನ್ನು ಇಟ್ಕೊಂಡಿದ್ದೀನಿ. ಈಗ ಆಭರಣಗಳನ್ನು ತೊಡಗಿಸ್ತಾ ಇದ್ದೀನಿ ನಮ್ಮ ಗೌರಮ್ಮಗೆ. ಚಿನ್ನದ ಆಭರಣಗಳಿಗೆ ಯಾವುದೇ ರೀತಿಯಾದ ದೋಷವಿಲ್ಲ. ಒಮ್ಮೆ ನೀರು ಅಥವಾ ಅರಿಶಿಣದ ನೀರಲ್ಲಿ ತೊಳೆದು ಅನಂತರ ನಾವು ದೇವಿಗೆ ಬಳಸ್ಬೋದು ನಾವು ಬಳಸುವಂತಹ ಚಿನ್ನದ ಆಭರಣಗಳನ್ನು. ಈಗ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ. ಮಲ್ಲಿಗೆ ದಿಂಡನ್ನು ತರಿಸಿದ್ದೆ, ಸೊ ಇದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಕಳಸ ಚಿಕ್ಕ ಸೈಜ್ ಆದ್ದರಿಂದ 3 ಸಾಕು ಅಂತೇಳಿ 3 ದಿಂಡನ್ನು ತರಿಸಿದ್ದೀನಿ. ಅನಂತರ ಅದರ ಮಧ್ಯಕ್ಕೆ ಕೆಂಪು ರೋಸನ್ನು ಸುಮ್ಮನೆ ಹಾಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ರೆಡಿಯಾಗಿದೆ ಹಾರ, ಮಲ್ಲಿಗೆ ಹೂವಿನ ಹಾರ. ಈಗ ದೇವಿ ಕಳಸಕ್ಕೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕೆಳಗಿನ ಭಾಗಕ್ಕೆ ದಾರವನ್ನು ಹಾಗೆ ಬಿಟ್ಟಿದ್ದೀನಿ. ರೋಸಿಂದ ಸ್ವಲ್ಪ ಬಂಚ್ ಥರ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡೋಣ ಅಂಥೇಳಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಅಟ್ಯಾಚ್ ಮಾಡಿದ್ಮೇಲೆ ಅನಂತರ ನಿಮ್ಗೆ ಇದನ್ನು ತೋರಿಸ್ತೀನಿ. ನೋಡಿ, ಇದಿಷ್ಟು ಕಳಸದ ಅಲಂಕಾರ ಮಾಡಿದ್ಮೇಲೆ ಅಡುಗೆ ಮನೆ ಕಡೆ ಹೋದೆ. ಸೊ ಅಡುಗೆಗಳನ್ನು ತಯಾರಿ ಮಾಡಬೇಕಲ್ಲ, ದೇವಿಗೆ ಪ್ರಸಾದವನ್ನು ಇಡಬೇಕಲ್ವ, ಅದರಿಂದ ಪ್ರಸಾದ ಮಾಡೋಕ್ಕಂತ ಅಡುಗೆ ಮನೆಗೆ ಬಂದಿದ್ದೀನಿ. ಚಿಗಳಿಯನ್ನು ಮಾಡ್ಕೊತಾ ಇದ್ದೀನಿ. ಗೌರಿ ಪೂಜೆಗೆ ನಾವು ಚಿಗಳಿ ತಂಬಿಟ್ಟನ್ನು ಇಡ್ತೀವಿ. ಇದರ ಪೂರ್ತಿ ರೆಸಿಪೀಸ್ ನಿಮಗೆ ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು. ಗೌರಿ ಹಬ್ಬದ ಎಲ್ಲ ಹಬ್ಬದ ಅಡುಗೆಗಳ ರೆಸಿಪೀಸನ್ನು ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಿಂಕನ್ನು ಒಮ್ಮೆ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ನಮ್ಮ ಚಿಗಳಿ ರೆಡಿ ಆಯಿತು. ತಂಬಿಟ್ಟು ಒಂದಿನ ಹಿಂದೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇದು ನಮ್ಮ ಗೌರಿ ಹಬ್ಬದ ರೆಸಿಪಿಗಳು. ಈ ರೆಸಿಪಿ ವಿಡಿಯೋ ಈಗಾಗಲೇ ನಾನು ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೀವು ನೋಡ್ಕೋಬೋದು. ತುಂಬ ಈಸಿ ರೆಸಿಪೀಸ್. ಈಗ ಗೌರಿಗೆ ಗೌರಿ ಬಾಗಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಹೊಸದಾದ ಮರಗಳು. ಇದನ್ನು ಒಮ್ಮೆ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅರಿಶಿನವನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಈ ರೀತಿ ನಾನು ಮರಗಳಿಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಕೆಲವರು ಬಾಗಿನವನ್ನು ತಟ್ಟೆಯಲ್ಲಿ ಕೂಡ ಕೊಡ್ತಾರೆ, ಕೆಲವರು ಮರಗಳಲ್ಲಿ ಕೊಡ್ತಾರೆ. ಸೊ ನಿಮಗೆ ಯಾವ ರೀತಿ ಪದ್ಧತಿ ಇದೆಯೋ ಆ ರೀತಿ ನೀವು ಬಾಗಿನವನ್ನು ಕೊಡ್ಬೋದು. ನಮಗೆ ಇದೇ ಥರ ಪದ್ಧತಿ ಇರೋದು. ಸೊ ಇದೇ ಥರ ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಾಯಿದ್ರು, ನಮಗೂ ಕೂಡ ಹೀಗೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ಮೊದಲಿಗೆ ನೋಡಿ, ಒಂದು ಬಾಳೆ ಎಲೆಯನ್ನು ಹಾಸ್ಕೊತಾ ಇದ್ದೀನಿ ಮರದೊಳಗೆ. ಅನಂತರ ಇವಾಗ ಇದರೊಳಗಡೆ ಯಾವ್ಯಾವ ರೀತಿಯಾದ ಬಾಗಿನದ ಐಟಮ್ಸು ಸಾಮಗ್ರಿಗಳು ಇಡಬೇಕು ಅಂತ ನಿಮಗೆ ಹೇಳ್ತೀನಿ. ಮೊದಲಿಗೆ ಎಲೆ, ಅಡಿಕೆ, ಹಾಗೆಯೇ ಬಾಳೆಹಣ್ಣನ್ನು ಇಟ್ಟಿದ್ದೀನಿ. 5 ತರಹದ ತರಕಾರಿಗಳನ್ನು ಇಡ್ತಾಯಿದ್ದೀನಿ. ಯಾವ ಥರದ ತರಕಾರಿಗಳಾದರೂ ಇಡ್ಬೋದು, ಒಟ್ಟಿನಲ್ಲಿ 5 ಥರ ಇಟ್ಟರೆ ಒಳ್ಳೆಯದು. ಇದರಲ್ಲಿ ಒಂದು ಬ್ಲೌಸ್ ಪೀಸನ್ನು ಇಡ್ತಾಯಿದ್ದೀನಿ. ಹಾಗೆಯೇ 5 ಥರದ ಕಾಳು ಬೇಳೆಗಳನ್ನು ಇಡ್ಬೋದು. ನಾನಿಲ್ಲಿ ಅಕ್ಕಿ, ತೊಗರಿಬೇಳೆ, ಕಡಲೆಕಾಳು, ಹೆಸರು ಕಾಳು, ಹಾಗೆಯೇ ರವೆ, ಇವಿಷ್ಟು ಸಾಮಗ್ರಿಗಳನ್ನು ಇಟ್ಟಿದ್ದೀನಿ. ಹಾಗೆಯೇ ಒಂದು ಚಿಗಳಿ ತಂಬಿಟ್ಟು.
ಈ ರೀತಿ ಒಂದು ಬಾಳೆ ಎಲೆಯಲ್ಲಿ ಮಡಚಿಬಿಟ್ಟು ಇಡೋಣ, ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ, ತೇವ ತಗಲಬಾರ್ದು. ಒಂದು ಪೂರ್ಣ ಫಲ ಅಂತ ಹೇಳ್ತೀವಿ, ಅಂದರೆ ತೆಂಗಿನಕಾಯಿನ ಇಟ್ಟಿದ್ದೀನಿ. ಹಾಗೆ ಒಂದು ಹಚ್ಚು ಬೆಲ್ಲ ಈ ರೀತಿ ಕವರಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ, ತೇವ ಆಗಬಾರ್ದು ಅಂತ. ಈಗ ಗೌರಿ ಸಾಮಗ್ರಿ ಅಂತ ಹೇಳ್ತೀವಿ, ಇದು ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ ಗ್ರಂಥಿ ಅಂಗಡೀಲಿ. ಇದನ್ನು ಪೂರ್ತಿಯಾಗಿ ಒಂದು ಪ್ಯಾಕೆಟನ್ನು ಇಡಬೇಕು. ಆನಂತರ ಸೌತೆಕಾಯಿ ಹೋಳುಗಳನ್ನು ಇಡ್ತಾಯಿದ್ದೀನಿ. ನೀವು ಬೇಕಂದರೆ ಪೂರ್ತಿಯಾಗಿ ಒಂದು ಸೌತೆಕಾಯನ್ನು ಇಟ್ಕೋಬೋದು. ಗೌರಿ ಎಳೆ 2 ಇಡ್ತಾಯಿದ್ದೀನಿ. ಜೊತೆಗೆ ಬಳೆ ಇಡ್ತಾಯಿದ್ದೀನಿ 1 ಡಜನ್. ಯಾವ ಬಣ್ಣದ ಬೇಕಾದರೂ ನೀವು ಇಡ್ಬೋದು ಬಳೆಗಳನ್ನು. ಅನಂತರ ಮನೆಯಲ್ಲೇ ತಯಾರಿ ಮಾಡಿದಂಥ ತಿಂಡಿಗಳು, ಚಕ್ಲಿ, ಕರ್ಜಿಕಾಯಿ, ಇದನ್ನು ಸಹ ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಚಕ್ಲಿ ಹಾಗೆಯೇ ಕರ್ಜಿಕಾಯಿ ರೆಸಿಪಿ ಈಗ ನಮ್ಮ ಚಾನಲ್ನಲ್ಲಿ ಇದೆ, ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲಲ್ಲಿ. ಲಿಂಕ್ ಬೇಕಾದರೆ ಕೊಡ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಬೋದು. ಹಾಗೆ ಒಂದು ಹೂವನ್ನು ಇಟ್ಟು ಈ ರೀತಿ ಬಾಗಿನದ ಮರವನ್ನು ಉಲ್ಟಾ ಮಡಚಬೇಕು ಟಾಪ್ನಲ್ಲಿ. ಈಗ ದೇವ್ರ ಹತ್ರ ಇಟ್ಟಿದ್ದೀನಿ, ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಗೌರಿ ಹಾಗೆಯೇ ಗಣೇಶ ಎರಡನ್ನೂ ಅರಿಶಿಣದಲ್ಲಿ ತಯಾರಿ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಬೆಳ್ಳಿ ಗಣೇಶ, ಬೆಳ್ಳಿ ಗೌರಿಯನ್ನು ಇಟ್ಟಿದ್ದೀನಿ. ಈಗ ಕಳಸದ ಪೂಜೆ. ಕಳಸಕ್ಕೆ ಅರಿಶಿಣ, ಕುಂಕುಮ, ಹೂವನ್ನು ಸಮರ್ಪಿಸ್ತಾ ಇದ್ದೀನಿ, ಹಾಗೆ ಅಕ್ಷತೆ ಕಾಳು. ಈಗ ಕಳಸದ ಪೂಜೆ ಅಂದರೆ ಗೌರಮ್ಮನ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಬಾಗಿನಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಾಗಿನಕ್ಕೂ ಅರಿಶಿಣ, ಕುಂಕುಮ, ಹೂವನ್ನು ಸಮರ್ಪಿಸಿ ಈಗ ಊದ್ಕಡ್ಡಿಯಿಂದ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಮನೆ ದೇವರ ಪೂಜೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ಈಗ ಗೌರಮ್ಮಗೆ ಬಾಗಿನವನ್ನು ಸಮರ್ಪಿಸ್ತಾ ಇದ್ದೀನಿ. ಗೌರಮ್ಮ ಗೌರಮ್ಮ ಬಾಗಿನ ತಗೊಳ್ಳಿ, ಗೌರಮ್ಮ ಗೌರಮ್ಮ ಬಾಗಿನ ತಗೊಳ್ಳಿ, ಗೌರಮ್ಮ ಗೌರಮ್ಮ ಬಾಗಿನ ತಗೊಳ್ಳಿ. ಸಾವಿತ್ರಮ್ಮ ಸಾವಿತ್ರಮ್ಮ ಬಾಗಿನ ಕೊಡಿ, ಸಾವಿತ್ರಮ್ಮ ಸಾವಿತ್ರಮ್ಮ ಬಾಗಿನ ಕೊಡಿ, ಸಾವಿತ್ರಮ್ಮ ಸಾವಿತ್ರಮ್ಮ ಬಾಗಿನ ಕೊಡಿ. ಈ ಥರ 3 ಸಲ ನಾವು ಹೇಳ್ಕೋಬೇಕು. ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸ್ತಾ ಇದ್ದೀನಿ. ಈಗ ಬಾಗಿನದ ಮರ ಏನಿದೆ ಮೇಲಿನ ಭಾಗದ್ದು ಅದು ತೆಗೆದಿಡ್ತಾ ಇದ್ದೀನಿ. ಅದರೊಳಗೆ ಇರುವಂಥ ಗೌರಮ್ಮ ಸಾಮಗ್ರಿಯನ್ನು ಗೌರಮ್ಮನ ಮುಂದೆ ಇಟ್ಟಿದ್ದೀನಿ. ಹಾಗೆ ಬಳೆಗಳನ್ನು ಮರದಿಂದ ತೆಗೆದು ಈ ರೀತಿ ಇಡ್ತಾಯಿದ್ದೀನಿ. ಈಗ ಆ ಬಾಗಿನದ ಮರದಲ್ಲಿ ಇರುವಂಥ ತೆಂಗಿನಕಾಯಿ ಏನಿದೆ ಅದನ್ನು ದೇವಿಗೆ ಸಮರ್ಪಿಸ್ತಾ ಇದ್ದೀನಿ.
ಗೌರಿ ಎಳೆಯನ್ನು ತೆಗೆದು ಗೌರಿ ಹತ್ರ ಇಡ್ತಾಯಿದ್ದೀನಿ. ಈಗ ದೇವಿಗೆ ಮಹಾಮಂಗಳಾರತಿಯನ್ನು ಮಾಡೋಣ. ಓಂ ಗೌರಿಯೇ ನಮಃ. ದೀಪಂ ಸಮರ್ಪಯಾಮಿ. ಓಂ ಗೌರಿಯೇ ನಮಃ. ಧೂಪಂ ಸಮರ್ಪಯಾಮಿ. ಓಂ ಗೌರಿಯೇ ನಮಃ. ನೀರಾಂಜನಂ ಸಮರ್ಪಯಾಮಿ. ಓಂ ಗೌರಿಯೇ ನಮಃ. ಫಲಪುಷ್ಪಗಳಂ ಸಮರ್ಪಯಾಮಿ. ಓಂ ಗೌರಿಯೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ಈಗ ಎಲ್ಲರೂ ಮಹಾಮಂಗಳಾರತಿಯನ್ನು ಸ್ವೀಕರಿಸಿ ದೇವಿಗೆ ನಮಸ್ಕಾರವನ್ನು ಮಾಡ್ಕೊತಾ ಇದ್ದೀವಿ. ಅಕ್ಷತೆ ಕಾಳನ್ನು ಹಾಕ್ಕೊಂಡು ನಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳು, ಸಂಕಲ್ಪ ಏನಿದೆ ಅದು ದೇವಿ ಮುಂದೆ ಹೇಳ್ಕೊತಾ ಇದ್ದೀವಿ. ನಾನು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಅಂದರೆ ಎಲ್ಲರೂ ಫ್ಯಾಮ್ಲಿ ಸಮೇತ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲೇ ಗೌರಿ ಹಬ್ಬ ಮಾಡ್ತಾಯಿದ್ವಿ. ಸೊ ಲಾಸ್ಟ್ ಇಯರಿಂದ ಹೋಗ್ತಾ ಇಲ್ಲ, ಕರೋನಾ ಇರೋದ್ರಿಂದ. ಸೊ ಮನೇಲಿ ನಾವೇ ಮಾಡೋಣ ಅಂಥೇಳಿ ಈ ವರ್ಷ ನಾನೇ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಅತ್ತೆ ಹತ್ರ ಕೇಳಿಕೊಂಡು ಫೋನ್ ಮಾಡಿ ಎಲ್ಲ ಒಂದು ಪೇಪರಲ್ಲಿ ಬರ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂಥೇಳಿ ಪದ್ಧತಿ ಪ್ರಕಾರ ಈ ವರ್ಷ ಪೂಜೆಯನ್ನು ಮಾಡಿದ್ದೀನಿ. ಅಂದರೆ ಯಾವುದೂ ಪೂಜೆ ಆಗಲಿ ಯಾವ ಸ್ಟೆಪ್ಪೂ ಮಿಸ್ ಆಗಬಾರ್ದು ಅಂಥೇಳಿ ಬರ್ಕೊಂಡು ಕ್ಲೀನಾಗಿ ಈ ವರ್ಷ ಮಾಡಿದ್ದೀನಿ. ಸೊ ಇವಾಗ ಗೌರಿ ಎಳೆ ಏನಿದೆ ದೇವಿ ಹತ್ರ ಅದು ನಮ್ಮ ಹಸ್ಬೆಂಡ್ ಕೈಗೆ ಕಟ್ಸ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ ನೋಡಿ. 2 ಗೌರಿ ಎಳೆ ತಂದಿದ್ದೆ. ಸೊ ಗೌರಿ ಎಳೆ ಏನಿದೆ ಇದನ್ನು ಬರೀ ಹೆಣ್ಮಕ್ಳು, ಪೂಜೆ ಮಾಡಿದವರು, ವ್ರತ ಮಾಡಿದವ್ರು ಮಾತ್ರ ಕೈಗೆ ಕಟ್ಕೋತಾರೆ. ಹಾಗೆಯೇ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೂ ಕಟ್ಬೋದು. ನಾನಿಲ್ಲಿ 2 ಗೌರಿ ಎಳೆ ತಂದಿದ್ದೆ. ಒಂದು ನನಗೆ, ಇನ್ನೊಂದು ಗೌರಮ್ಮನಿಗೆ, ಗೌರಿ ಹತ್ರ ಇಟ್ಟು ಪೂಜೆ ಮಾಡೋದಕ್ಕೆ 2 ಗೌರಿ ಎಳೆಯನ್ನು ತಂದಿದ್ದೀನಿ. ಅದಕ್ಕೆ ಒಂದು ಹೂವನ್ನು ಕಟ್ಟಿ ಅನಂತರ ಅದನ್ನು ಕೈಗೆ ಕಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಸ್ಬೆಂಡ್ ಕೈಲಿ ಕಟ್ಸ್ಕೊತಿರೋದು ಇದು 3ನೇ ಬಾರಿ. ಒಂದು ಭೀಮನ ಅಮಾವಾಸ್ಯೆ ದಿನ, ಇನ್ನೊಂದು ವರಲಕ್ಷ್ಮಿ ವ್ರತ ಮಾಡಿದ ದಿನ, ಇನ್ನೊಂದು ಗೌರಿ ಹಬ್ಬದ ದಿನ ಗೌರಿ ಎಳೆಯನ್ನು ಕಟ್ಸ್ಕೊತಿರೋದು. ಸೊ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಮಾಂಗಲ್ಯದ ಭಾಗ್ಯ ಹೆಚ್ಚಾಗಲಿ ಅಂಥೇಳಿ ಈ ವ್ರತಗಳನ್ನು ಮಾಡಿ ಹಸ್ಬೆಂಡ್ ಕೈಲಿ ಈ ದಾರವನ್ನು ಕಟ್ಟಿಸ್ಕೊಂಡು ಅವ್ರ ಕೈಯಿಂದ ಆಶೀರ್ವಾದ ತಗೊಳ್ಳುವಂಥ ಪದ್ಧತಿ ತುಂಬ ವರ್ಷಗಳಿಂದ ಬಂದಿದೆ. ಸೊ ನಮ್ಮತ್ತೆನೂ ಹೀಗೆ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ನಮ್ಮ ಮಾವಿನವ್ರು ನಮ್ಮ ಜೊತೆ ಇಲ್ಲ. ಹಾಗಾಗಿ ಈಗ ನಾವು 3 ಜನ ಸೊಸೆದಿರು ನಾವು ಈ ಗೌರಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡ್ಕೊತಾ ಇದ್ದೀವಿ. ಸೊ ನಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊತಾ ಇದ್ದೀವಿ. ಗೊತ್ತಾಗಿಲ್ಲ ಅಂದರೆ ಅತ್ತೆಗೆ ಫೋನ್ ಮಾಡಿ ತಿಳ್ಕೊತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ಗೌರಿ ಪೂಜೆ ನಿಮ್ಮೆಲ್ಲರಿಗೂ
ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಮುಂಬರುವ ಗೌರಿ ಹಬ್ಬದಲ್ಲಿ ನೀವು ಗೌರಿ ಪೂಜೆ ಮಾಡಬೇಕಾದ್ರೆ ಸೊ ಈ ನಮ್ಮ ವಿಡಿಯೋ ನಿಮಗೆ ಹೆಲ್ಪ್ ಆಗಲಿ, ಯೂಸ್ಫುಲ್ ಆಗಲಿ ಅಂತೇಳಿ ನಾನು ಪ್ರತಿಯೊಂದು ಕ್ಲಿಪ್ಸನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿಯೂ ನನ್ನ ಕೇಳ್ಬೋದು. ಸೊ ಇದು ನಮ್ಮ ಗೌರಿ ಪೂಜೆಯ ರೆಸಿಪಿಗಳು. ಈಗಾಗಲೇ ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ರೆಸಿಪೀಸ್ ಎಲ್ಲ ಇದೆ. ಸೊ ಲಿಂಕ್ ಕೊಡ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು. ಈ ಗೌರಿ ಹಬ್ಬ ಮಾಡೋದಕ್ಕೆ ಪದ್ಧತಿ ಇರಬೇಕಾ ಅಂತ ಕೇಳ್ಬೋದು. ಸೊ ನಿಮ್ಮ ಮನೇಲಿ ದೊಡ್ಡವರು ಹಿರಿಯರು ಯಾರಾದರೂ ಮಾಡ್ತಾ ಇದ್ದರೆ ನೀವು ಅದನ್ನು ಖಂಡಿತವಾಗಿಯೂ ಪಾಲಿಸ್ಬೋದು. ಇಲ್ಲಾಂದರೆ ಸಿಂಪಲ್ಲಾಗಿ ಗೌರಿ ಗಣೇಶ ವಿಗ್ರಹ ಇದ್ದರೆ ಮನೇಲಿ ಅದಕ್ಕೆ ನೀವು ಪೂಜೆ ಸಲ್ಲಿಸ್ಬೋದು. ನಮಗೆ ಈ ಪದ್ಧತಿ ಬಂದಿದೆ ಅತ್ತೆ ಮನೆ ಕಡೆಯಿಂದ. ಸೊ ಆದ್ದರಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಗಣೇಶ ಹಬ್ಬವನ್ನು ನಾವು ಹೇಗೆ ಆಚರಿಸಿದ್ವಿ, ಹಾಗೆ ಗಣೇಶ ಹಬ್ಬದ ದಿನ ನಾವು ನಾಗರ ಪೂಜೆಯನ್ನು ಮಾಡ್ತೀವಿ. ಸೊ ಆ ನಾಗರ ಪೂಜೆ ಕೂಡ ನಾನು ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಅದನ್ನು ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಮರೀದಿನ ನಮ್ಮ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ. ಹಾಗೆ ಗಣೇಶ ಹಬ್ಬದ ದಿನ ನಾವು ಯಾವ್ಯಾವ ಥರದ ರೆಸಿಪೀಸ್ ಮಾಡಿದ್ವಿ ಅಂತ ಆ ರೆಸಿಪಿ ವಿಡಿಯೋನ ನಾನು ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೂಜಾ ವಿಡಿಯೋಸ್ ಎಲ್ಲ ನಾನು ನನ್ನ ಸೆಕೆಂಡ್ ಚಾನಲ್ ನಾಗವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಎರಡೂ ಚಾನಲನ್ನು ಫಾಲೋ ಮಾಡ್ತಾ ಇದ್ದರೆ ತುಂಬಾ ಈಸಿ ಆಗುತ್ತೆ. ಮರೀದಿರ ಎರಡೂ ಚಾನಲನ್ನು ಫಾಲೋ ಮಾಡಿ. ಹಾಗೆ ಎರಡೂ ಚಾನಲ್ದು ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.